ಕನ್ನಡ ಚಿತ್ರರಂಗಕ್ಕೆ ಸಾಲು ಸಾಲು ಆಘಾತ ಎದುರಾಗ್ತಾ ಇದೆ. ಮೊನ್ನೆಯಷ್ಟೇ ಕನ್ನಡ ಚಿತ್ರರಂಗ ಸೇರಿ ಬೇರೆ ಬೇರೆ ಭಾಷೆಗಳಲ್ಲಿ ನಟಿಸ್ತಾ ಇದ್ದ ಪ್ರದೀಪ್ ರಾವತ್ ಅವರನ್ನ ಚಿತ್ರರಂಗ ಕಳೆದುಕೊಂಡಿತ್ತು. ಇದೀಗ ಮತ್ತೊಬ್ಬ ಕನ್ನಡದ ನಟ ಚಿತ್ರರಂಗವನ್ನ ಕನ್ನಡ ಕಿರುತೆರೆಯನ್ನ ಆಗಲಿದ್ದಾರೆ. ನಟ ವಿಜಯ್ ಇನ್ನಿಲ್ಲವಾಗಿದ್ದಾರೆ. ಕಿರುತೆರೆಯ ಸೀರಿಯಲ್ ವೀಕ್ಷಕರಿಗಂತೂ ಇದು ನಿಜಕ್ಕೂ ಶಾಕಿಂಗ್ ಸುದ್ದಿ. ಕನ್ನಡ ಕಿರುತೆರೆಯ ಪ್ರಸಿದ್ಧ ಧಾರಾವಾಹಿ ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ನಟಿಸಿ ಪ್ರೇಕ್ಷಕರನ್ನ ರಂಜಿಸಿದ್ದ ಖ್ಯಾತ ಕಿರುತೆರೆ ನಟ ಹಾಗೆ ರಂಗಭೂಮಿ ಕಲಾವಿದರಾದ ವಿಜಯ್ ಕುಮಾರ್ ನಿಧನರಾಗಿದ್ದಾರೆ. ವಿಜಯ್ ಜಿತೂರಿ ಅವರು ಮಂಗಳಗೌರಿ ಸೀರಿಯಲ್ನಲ್ಲಿ ಕಾನ್ಸ್ಟೇಬಲ್ ಆಗಿ ಕಾಣಿಸಿಕೊಂಡಿದ್ರು. ಗಗನ್ ಚಿನ್ನಪ್ಪ ಅವರ ಪೊಲೀಸ್ ಪಾತ್ರದ ಜೊತೆಗೆ ಕಾನ್ಸ್ಟೇಬಲ್ ಆಗಿ ಆ ಪಾತ್ರವನ್ನು ನಿರ್ವಹಿಸಿದ್ರು. ಬರೋಬ್ಬರಿ 4 ದಶಕಗಳಿಗೂ ಹೆಚ್ಚು ಕಾಲ ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದಂಥವರು. ಮಂಟೇಸ್ವಾಮಿ ಕಥಾಪ್ರಸಂಗ ಹಾಗೆ ಬೇರೆ ಬೇರೆ ರಂಗಗೀತೆಗಳ ಗಾಯನದಲ್ಲಿ ತೊಡಗಿಸಿಕೊಂಡಿದ್ರು. ಇನ್ನು ಶಂಕರ್ ನಾಗ್ ಅವರ ಜೊತೆಗೂ ಅವರಿಗೆ ಒಡನಾಟ ಇತ್ತು. ಶಂಕರ್ ನಾಗ್ ಅವರ ನಿರ್ದೇಶನದ ಪ್ರಸಿದ್ಧ ನಾಗಮಂಡಲ ನಾಟಕಕ್ಕೆ ಮಂಟೇಸ್ವಾಮಿ ಕಥಾಪ್ರಸಂಗದ ಹಾಡುಗಾರಿಕೆಯನ್ನು ನೋಡಿ ಶಂಕರ್ ನಾಗ್ ಸ್ವತಃ ಇವರನ್ನ ಗಾಯಕರಾಗಿ ಆಯ್ಕೆ ಮಾಡಿಕೊಂಡಿದ್ರು. ಇನ್ನು ಸೀರಿಯಲ್ ವೀಕ್ಷಕರಿಗೆ ನಿಜಕ್ಕೂ ಶಾಕಿಂಗ್ ಸುದ್ದಿ. ಮಿಲನ ಹಾಗೆ ಮಂಗಳಗೌರಿ ಮದುವೆ ಜನಪ್ರಿಯ ಧಾರಾವಾಹಿಗಳು ಇದರಲ್ಲಿ ನಟಿಸಿದ್ರು. ಕೆಲ ದಿನಗಳಿಂದ ಅವರು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಎನ್ನಲಾಗಿದೆ. ಇನ್ನು ಕಲಾವಿದರು ಅಂತ ಹೇಳಿದ್ರೆ ಸಾಕಷ್ಟು ಕಷ್ಟಗಳಿರುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ಇವರು ಸಹ ಸಾಕಷ್ಟು ನಟನೆಯ ಅವಕಾಶಗಳು ಸಿಗದೆ ಆರ್ಥಿಕ ಸಂಕಷ್ಟದಲ್ಲಿದ್ರು ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ಮನೆ ಬಾಡಿಗೆ ಕಟ್ಟೋದಕ್ಕೆ ಕಷ್ಟವಾಗ್ತಿದ್ದ ಕಾರಣ ಅವರು ತಮ್ಮ ಹುಟ್ಟೂರಾದ ಗದಗಕ್ಕೆ ವಾಪಸ್ ತೆರಳಿದ್ರು ಎನ್ನಲಾಗಿದೆ. ಇತ್ತೀಚೆಗೆ ಅವರಿಗೆ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಇನ್ನು ವಿಜಯ್ ಕುಮಾರ್ ಜಿತೂರಿ ಅವರ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಕಿರುತೆರೆ ಕಲಾವಿದರು ಹಾಗೆ ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ.